ಖಂಡಿತವಾಗಿಯೂ ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದೀರಿ. ಎಸ್ಪೆಷಲಿ ಒಬ್ಬ ವ್ಯಕ್ತಿ ಹೊರದೇಶಕ್ಕೆ ಹೋಗಬೇಕಾದ್ರೆ ಏನೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ವಿಚಾರಗಳಿದಾವಲ್ಲ, ಅದು ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ನಮ್ಮ ವೀಕ್ಷಕರಿಗೂ ಅದರಿಂದ ಲಾಭ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಇದೇ ಥರವಾಗಿ NRIನ ಒಡನಾಟ ಅಥವಾ NRI ಹೃದಯದಲ್ಲಿ ಇರುವಂಥ ಮಾತುಕತೆಗಳು ಮುಂದುವರಿತಾನೇ ಇರಬೇಕು. ನೀವು ಕೂಡ ನಿಮ್ಮ ಜೊತೆಯಲ್ಲಿ ಇದೇ ರೀತಿಯಾಗಿ ನಾವು ಮಾತನ್ನು ಮುಂದುವರಿಸ್ತಾ ಇರೋಣ. ಈಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ರಾಘವೇಂದ್ರ ಅವರೇ. ನೀವೇನು ಹೇಳ್ತೀರಿ ನಮ್ಮ ವೀಕ್ಷಕರಿಗೆ? ನಾನು ನೀವು ಒಂದು ಮಾತು ಕೇಳಿದ್ರಿ, ನಾವು NRIs ಅಂದರೆ ನಾವು ಮೇಲಿಂದ ಏನು ಉದ್ರಿಲ್ಲ, ನಾವು ನಿಮ್ಮಂತೆ ನಿಮ್ಮ ಜೊತೆಲೇ ಇದ್ದವರು, ನಿಮ್ಮ ಜೊತೆಲೇ ವಾಪಸ್ ಬರ್ತೀವಿ. ಮತ್ತು ರಿಪ್ಯಾಟ್ರೇಷನ್ ಆದಮೇಲೆ ನಾವು ವಿ ವಿಲ್ ಸ್ಟೇ ಬ್ಯಾಕ್. ನಾವೇನು ಹೇಳ್ತೀವಿ, ನಮ್ಮ ಬೇರು ಭಾರತದಲ್ಲೇ ಇದೆ. ಹಾಗಾಗಿ ನಮ್ಮ ಬೇರನ್ನು ಬಿಟ್ಟು ನಾವು ಹೋಗ್ಲಿಕ್ಕಾಗಲ್ಲ. ಜೊತೆಗೆ ಅವಕಾಶಗಳ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಿ. ಅವಕಾಶಗಳು ವಿಪುಲವಾಗಿದೆ, ಮತ್ತು ಅದಕ್ಕೆ ಒಂದು ಸೂಕ್ತ ಮಾರ್ಗದಲ್ಲಿ ಅವ್ರು ಬಂದರೆ ಯಾವುದೇ ಮೋಸ ಹೋಗಲಿಕ್ಕಿಲ್ಲ. ಮತ್ತು ಇನ್ನೊಂದು ವಿಚಾರ ನಾನು ಆ್ಯಡ್ ಆನ್ ಮಾಡಬೇಕು ಅಂತ ಹೇಳಿದ್ರೆ, ಈಗೊಂದು ಕಳೆದ 3 ವರ್ಷದಿಂದ ನಾವೊಂದು ಮನವಿಯನ್ನು ಭಾರತ ಸರ್ಕಾರಕ್ಕೆ ಇಟ್ಕೊಂಡಿದ್ದೀವಿ. 2023ರಿಂದ 2023 ನಮ್ಮ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಆದಾಗ ನಾವು ಇಲ್ಲಿಯರು ನಮ್ಮ ಭಾರತ ಚುನಾವಣಾ ಆಯೋಗಕ್ಕೆ ಒಂದು ಮನವಿ ಕೊಟ್ಟಿದ್ವಿ. ನಮ್ಮ ವಿದೇಶದಲ್ಲಿರುವ ಎಲ್ಲ ಭಾರತೀಯರಿಗೂ ಮತದಾನದ ಹಕ್ಕನ್ನು ಸಂವಿಧಾನ ನೀಡಿದೆ. ಆದರೆ ಏನಂದರೆ 6A ಫಾರ್ಮ್ 6A ಅಂತ ಹೇಳ್ತೀವಿ ನಾವು. ವಿದೇಶದಲ್ಲಿದ್ದರೆ ಓವರ್ಸೀಸ್ ಎಲೆಕ್ಟರ್ ಅಂದರೆ ಸಾಗರೋತ್ತರ ಮತದಾರರಾಗಿ ನಾವು ನೋಂದಾವಣೆ ಮಾಡ್ಕೋಬೋದು. ಈ ನೋಂದಾವಣೆ ಮಾಡ್ಕೊಳ್ಬೋದು ಅಷ್ಟೇ. ಆದರೆ ಮತ ಹಾಕಲಿಕ್ಕೆ ಬರಬೇಕು. ಪ್ರತಿಯೊಬ್ಬ ಭಾರತೀಯನು ಅವನು ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಡ್ತಾನೆ ಆ ಕಾನ್ಸ್ಟಿಟ್ಯೂನ್ಸಿಗೆ ಖುದ್ದಾಗಿ ಬಂದು ಓಟ್ ಹಾಕಬೇಕು. ಈ ವಿಚಾರವಾಗಿ ನಾವು ಧ್ವನಿ ಎತ್ತಿದ್ವಿ 2023ರಲ್ಲಿ. ಸಾಕಷ್ಟು ದೇಶಗಳು ಅವಕಾಶ ಕೂಡ ಕೊಡ್ತವೆ. ಈಗ ಅಮೆರಿಕಾದಲ್ಲಿ ಇದ್ದರೆ ಯಾವ ದೇಶದಲ್ಲಿ ಇದ್ದರೂ ಅವ್ರ ಎಂಬೆಸಿಗೆ ಹೋದರೆ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಅವರು ಔಟ್ ಮಾಡ್ತಾರೆ. ಇಟಲಿಯವರು ಇದ್ದಾರೆ, ಫಿಲಿಪೈನ್ಸ್ ಅವರು ಕೂಡ ಅವರ ಎಂಬೆಸಿಗೆ ಹೋಗ್ತಾರೆ, ಓಟ್ ಹಾಕಿ ಬರ್ತಾರೆ. 2020ರಲ್ಲೇ ಭಾರತ ಚುನಾವಣಾ ಆಯೋಗ ಈ ಒಂದು ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ 1961ಗೆ ಅದರಲ್ಲಿ ಒಂದು ಕ್ಲಾಸ್ ಬರುತ್ತೆ. ಏನಂದರೆ ಕೋಡ್ ಆಫ್ ಕಂಡಕ್ಟ್ಗೆ ಒಂದು ಅಮೆಂಡ್ಮೆಂಟ್ ಮಾಡಲಿಕ್ಕೆ ರೆಕಮೆಂಡೇಷನ್ ಮಾಡಿದೆ. ಮತ್ತು ಭಾರತ ಚುನಾವಣಾ ಆಯೋಗ ಆಲ್ರೆಡಿ ಹೇಳಿದೆ, ನಾವು ಟೆಕ್ನಿಕಲಿ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ಲಿ ರೆಡಿ ಇದ್ದೇವೆ ಅಂತ. ಏನಂತ ಹೇಳಿದ್ರೆ ETPBS ಅಂತ ಹೇಳ್ತೀವಿ, ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟಬಲ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್. ಇದೀಗಾಗಲೇ ಸರ್ವೀಸ್ ವೋಟರ್ಸ್ ಅಂದರೆ ನಮ್ಮ ಮೈಸೂರು ಅಥವಾ ಬೆಂಗಳೂರಿಂದನೂ ಒಬ್ಬರು ಸೈನಿಕರು ಎಲ್ಲೋ ಕಾಶ್ಮೀರದಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಆ ಚುನಾವಣೆ ಟೈಮ್ನಲ್ಲಿ ಆವತ್ತಿಗೆ ಇಲ್ಲಿಗೆ ಬರಲಿಕ್ಕಾಗಲ್ಲ. ಅವರಿಗೆ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಅಂದರೆ ETPBS ಮೂಲಕ ಈಗ ಆಲ್ರೆಡಿ ಪ್ರೂವನ್ ಆ್ಯಂಡ್ ಸೆಕ್ಯೂರ್ ಮೆಥಡಾಲಜಿಲಿ ವೋಟ್ ಮಾಡಲಿಕ್ಕೆ ಆಗ್ತದೆ. ಇದೇ ವಿಚಾರವನ್ನು ಅನಿವಾಸಿ ಭಾರತೀಯರಿಗೂ ಎಕ್ಸ್ಟೆಂಡ್ ಮಾಡಲಿಕ್ಕೆ ಆಲ್ರೆಡಿ ರೆಕಮೆಂಡ್ ಮಾಡಿದ್ದಾರೆ. ಬಟ್ ಕಳೆದ 6 ವರ್ಷದಿಂದ ಇವರೇನು ಹೇಳ್ತಾರೆ, ಬಕ್ ಪಾಸಿಂಗ್ ಮಾಡ್ತಾ ಇದ್ದಾರೆ. ನಾವು ಆಲ್ರೆಡಿ ಭಾರತ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ವಿ, ನಮಗೆ ಈ ಒಂದು ಮತದಾನ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ. ಅವ್ರು ಹೇಳಿದರು ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಹತ್ರ ಇದೆ ಫೈಲ್. ನಾವು ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ಗೆ ರೆಪ್ರೆಸೆಂಟೇಷನ್ ಕೊಟ್ವಿ, ಅಲ್ಲಿಂದ ಉತ್ತರ ಬಂತು ಇದು ನಮ್ಮ ಹತ್ರ ಫೈಲ್ ಇಲ್ಲ. ಈಗ ನಾವು ಆಲ್ರೆಡಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವ್ರು ಕೋಆರ್ಡಿನೇಷನ್ ಮಾಡಿ ಲಾಜಿಸ್ಟಿಕಲ್ ಚಾಲೆಂಜಸ್ ಏನಿದೆ ಆ ಲಾಜಿಸ್ಟಿಕಲ್ ಚಾಲೆಂಜಸ್ ಬಗ್ಗೆ ಒಂದು ವರ್ಚುವಲ್ ಮೀಟ್ ಮಾಡಿ ನಮಗೆ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ. ಸ್ಟಿಲ್ ವಿ ಆರ್ ಅವೈಟಿಂಗ್ ಫಾರ್ ರಿಪೋರ್ಟ್ ಅಂತ ಹೇಳಿ ರಿಪ್ಲೈ ಕೊಟ್ಟಿದ್ದಾರೆ. ಅಂದರೆ 6 ವರ್ಷದಿಂದ ನಾವನ್ನ ಇಷ್ಟು ಮಟ್ಟಕ್ಕೆ ಕಡೆಗಣಿಸಿದ್ದಾರೆ ಅಂತ ಹೇಳಿ ನಮ್ಗೆ ಅದೊಂದು ನೋವಿದೆ. ನಾವು ಈ ಮೂಲಕ ಭಾರತ ಸರ್ಕಾರಕ್ಕೆ ಅಥವಾ ಚುನಾವಣಾ ಆಯೋಗಕ್ಕೆ ಮತ್ತೊಮ್ಮೆ ಮನವಿ ಮಾಡೋದೇನಂತ ಹೇಳಿದ್ರೆ, ನಾವು ಈ ದೇಶದ ಪ್ರಜೆಗಳು, ಈ ದೇಶದ ಹೆಮ್ಮೆಯ ಪ್ರಜೆಗಳು, ಈ ದೇಶದ ಪ್ರತಿ ಅಭಿವೃದ್ಧಿಯಲ್ಲಿ ಅಥವಾ ಪ್ರಗತಿಯಲ್ಲಿ ನಮ್ಮ ಪಾಲು ಇದೆ. ಹಾಗಾಗಿ ನಮಗೆ ETPBSನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಇರುವಂತಹ ಕಾನೂನು ತಿದ್ದುಪಡಿಗಳನ್ನ ದಯಮಾಡಿ ಆದಷ್ಟು ಬೇಗ ಮಾಡಿ, ಅಟ್ಲೀಸ್ಟ್ ಮುಂದಿನ ಚುನಾವಣೆಗಾದರೂ ಈ ಒಂದು ಅವಕಾಶಗಳು ಎಲ್ಲ ಅನಿವಾಸಿ ಭಾರತೀಯರಿಗೆ ಸಿಗಲಿ ಅನ್ನೋದು ನನ್ನ ಮನವಿ.